ಒಂದು ಸಿನಿಮಾ ತಯಾರಾಗೋದು ಅಂತಂದ್ರೆ ಹುಡುಗಾಟ ಅಲ್ಲ. ಕೋಟಿಗಟ್ಟಲೆ ದುಡ್ಡು ಸುರಿದು ಸಿನಿಮಾ ಮಾಡುವಂತಹ ನಿರ್ಮಾಪಕರು ಥಿಯೇಟರ್ಗಳಲ್ಲಿ ಅದನ್ನು ರಿಲೀಸ್ ಮಾಡೋದಕ್ಕಿಂತ ವಾರಕ್ಕಿಷ್ಟು ಅಂತ ಬಾಡಿಗೆ ಕೊಡ್ತಾರೆ. ಹಾಗಂತ ಹಾಕಿದ ಹಣ ಅವ್ರಿಗೆ ವಾಪಸ್ ಬರುತ್ತಾ? ಆ ಗ್ಯಾರಂಟಿ ಇಲ್ಲ. ಆದರೆ ಸಿನಿಮಾ ಮತ್ತು ಜನರ ಮಧ್ಯೆ ಸೇತುವೆಯಾಗಿರುವಂತಹ ಈ ಫಿಲ್ಮ್ ಟಿಕೆಟ್ ಬುಕಿಂಗ್ ಆ್ಯಪ್ಗಳು ಮಾತ್ರ ಸಖತ್ ದುಡ್ಡು ಬಾಚ್ತಾ ಇವೆ. ಇಂಥದೊಂದು ಟಾಕ್ ಹಲವು ವರ್ಷಗಳಿಂದ ಚರ್ಚೆಯಲ್ಲಿದೆ. ಜೊತೆಗೆ ಆನ್ಲೈನ್ನಲ್ಲಿ ಈ ಫಿಲ್ಮ್ಗೆ ರೇಟಿಂಗ್ ಕೊಡೋ ವ್ಯವಸ್ಥೆ ಇದೆಯಲ್ಲ, ಅದು ಎಲ್ಲರ ಕೈಗೆಟುಕುವಂತೆ ಮಾಡಿ ಫ್ಯಾನ್ ವಾರ್ಗಳಿಗೆ ಕಾರಣ ಆಗಿದೆ ಎನ್ನುವ ಆರೋಪ ಕೂಡ ಕೇಳಿಬರ್ತಾ ಇರುತ್ತೆ. ಅದಕ್ಕಾಗಿಯೇ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಆನ್ಲೈನ್ ಟಿಕೆಟ್ ಬುಕಿಂಗ್ ವೇದಿಕೆಗಳಿಗೆ ಮೂಗುದಾರ ಹಾಕೋದಕ್ಕೆ ಮುಂದಾಗಿದೆ. ಮಾರ್ಚ್ 15ಕ್ಕೆ ನಿರ್ಮಾಪಕ ದಯಾಳ್ ಪದ್ಮನಾಭನ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ರಚನೆ ಆಯಿತು. ಆ ಸಮಿತಿ ಟಿಕೆಟ್ ಬುಕಿಂಗ್ ಆ್ಯಪ್ನಿಂದ ಕನ್ನಡ ಚಿತ್ರಗಳಿಗೆ ಆಗ್ತಾ ಇರುವಂತಹ ಸಮಸ್ಯೆ ಬಗ್ಗೆ ವರದಿ ಕೊಡುತ್ತೆ. ಹಾಗಿದ್ರೆ ಆಗ್ತಿರೋದೇನು, ನಿರ್ಮಾಪಕರು ಹೇಳೋದೇನು ನೋಡೋಣ. ಸಾಮಾನ್ಯವಾಗಿ ಈ ಸಿನಿಮಾ ಹಕ್ಕು ನಿರ್ಮಾಪಕರ ಹತ್ರ ಇರುತ್ತೆ. ಕೆಲವೊಮ್ಮೆ ವಿತರಕರು ಇಂತಿಷ್ಟು ಅಂತ ಹಣ ಕೊಟ್ಟು ಸಿನಿಮಾವನ್ನು ಖರೀದಿ ಮಾಡ್ತಾರೆ. ಹಾಗೆ ಥಿಯೇಟರ್ ಮಾಲೀಕರು ರೆವಿನ್ಯೂ ಶೇರಿಂಗ್ನಲ್ಲಿ ಅಥವಾ ವಾರದ ಬಾಡಿಗೆಯಲ್ಲಿ ಸಿನಿಮಾ ಪ್ರದರ್ಶನ ಮಾಡ್ತಾರೆ. ಆಗ ಜನ ಖರೀದಿ ಮಾಡಿದಂತಹ ಟಿಕೆಟ್ ದರದಲ್ಲಿ ಇಂತಿಷ್ಟು ಅಂತ ನಿರ್ಮಾಪಕರಿಗೆ ಅಥವಾ ವಿತರಕರಿಗೆ ಹೋಗಬೇಕಾಗತ್ತೆ. ಆದರೆ ಆಗ್ತಾ ಇರೋದೇನು, ಆನ್ಲೈನ್ ಟಿಕೆಟ್ ಬುಕಿಂಗ್ ಆ್ಯಪ್ಗಳು ಯಾರದ್ದೋ ಕಂಟೆಂಟ್ನಿಂದ ತಾವು ಹಣ ಮಾಡ್ಕೊಳ್ತಾ ಇವೆ. ಇದರಿಂದ ನಿರ್ಮಾಪಕರಿಗೆ ನಷ್ಟ ಆಗ್ತಾ ಇದೆ ಅಂತ ದಯಾಳ್ ಪದ್ಮನಾಭನ್ ಹೇಳ್ತಿದ್ದಾರೆ. ಈಗ ಈ ಸಮಿತಿ ಮಾರ್ಚ್ 18ಕ್ಕೆ ಒಂದು ಪತ್ರ ಬರೆದಿದೆ. ಆನ್ಲೈನ್ ಬುಕಿಂಗ್ ಆ್ಯಪ್ ಕಂಪನಿಗೆ ಬರೆದಿರುವಂತಹ ಪತ್ರ ಇದು. 15 ದಿನದೊಳಗೆ ಕಂಪನಿಯ ಪ್ರತಿನಿಧಿಗಳು ಸಮಿತಿಯ ಜೊತೆ ಸಭೆ ನಡೆಸಬೇಕು. ಇಲ್ಲದೆ ಹೋದರೆ ಇವರು ಯಾರದ್ದೋ ಕಂಟೆಂಟನ್ನು ಬಳಸ್ಕೊಂಡು ದುಡ್ಡು ಗಳಿಸಿ ಕಾಪಿರೈಟ್ಸ್ ಕಾಯ್ದೆಯ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂತ ಆನ್ಲೈನ್ ಟಿಕೆಟ್ ಆ್ಯಪ್ ಕಂಪನಿಯ ವಿರುದ್ಧ ಕಾನೂನು ಹೋರಾಟಕ್ಕೆ ಮುಂದಾಗ್ತಾ ಇದ್ದೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ನಿರ್ಮಾಪಕರು. ಸರಿಯಾಗಿ ರೆವೆನ್ಯೂ ಶೇರಿಂಗ್ ಆಗಬೇಕು. ಜೊತೆಗೆ ಹಣ ಕೊಟ್ಟವರ ಸಿನಿಮಾ ರೇಟಿಂಗ್ ಹೆಚ್ಚಿಸುವಂತಹ ಏಜೆನ್ಸಿಗಳೇನು ಹುಟ್ಕೊಂಡಿವೆ, ಅದಕ್ಕೆ ಆ ಅನೈತಿಕ ರೇಟಿಂಗ್ ವ್ಯವಸ್ಥೆಯನ್ನ ಸರಿಪಡಿಸೋದಕ್ಕಾಗಿ ಈ ಪತ್ರ ಬರೆದಿರೋದು ಅಂತಿದ್ದಾರೆ ನಿರ್ಮಾಪಕರು. ಹಾಗಿದ್ರೆ ಈ ಟಿಕೆಟ್ ಬುಕಿಂಗ್ ಆ್ಯಪ್ಗೆ ಮೂಗುದಾರ ಬೀಳುತ್ತಾ? ಲೆಟ್ಸ್ ಸಿ.